ಹಿಂಗೆ ಡೈಲಿ ಸೊ ಇಲ್ಲೆಲ್ಲ ಕೂತ್ಕೊಂಡಿದ್ದಾರೆ. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾವೋಡು ರೈಲು ಬದುಕಿನಲ್ಲಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಜೈ ಸಿನಿಮಾ ಬ್ಲಾಗ್. ಸೊ ಇವತ್ತು ಥರ್ಡ್ ಡೇ ಆ್ಯಂಡ್ ಜಾತ್ರೆ ಎಲ್ಲ ಆಗೋಯ್ತು ಆ್ಯಂಡ್ ಶಾಪ್ಸ್ ಎಲ್ಲ ಇರ್ತಾಯಿತ್ತು. ಸೊ ಇವತ್ತು ನಾನ್ ವೆಜ್ ಮಾಡ್ತಿದ್ದಾರೆ. ಏನೇನು ನಾನ್ ವೆಜ್ ಮಾಡ್ತಿದ್ದಾರೆ, ಏನೇನು ಸ್ಪೆಷಲ್ ಮಾಡ್ತಿದ್ದಾರೆ, ಯಾರ್ಯಾರು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಏನಿ ಮಾತ್ರ ಸೂಪರ್ ಆಗೈತೆ. ಸಿಂದ್ ಹೆಂಗೈತೆ ಮಮ್ಮಿ? ಹೆಂಗೈತೆ? ಎಲ್ಲರೂ ಸೂಪರ್ ಆಗೈತೆ ಅಂತ ಎಲ್ಲ ಬ್ಯುಸಿಯಲ್ಲಿದ್ದಾರೆ ತಿನ್ನಕ್ಕೆ. ಮುಂಚೆ ಕೆಜಿ ಮುಂಚೆ 4 ಕೊಟ್ಟಿದ್ದೀವಿ. ಚೆನ್ನಾಗಿದೆ. ಜನ ನಾನ್ ವೆಜ್ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾರೆ. ನಮ್ಮಪ್ಪ ನಾಗವೇನ್ ಅತ್ತೆ ಒಂದು, ಏಮಿ ಅತ್ತೆ ಒಂದು, ಚೈತ್ರಕ್ಕ ಒಂದು, ಎಲ್ಲರೂ. ನೀನೇನು ಸಾರು ಮಾಡ್ತಾಯಿದ್ಯಾ? ನೀನು ನಾಟಿ ಕೋಳಿ. ನೀನೇನು ಮಾಡ್ತಾಯಿದ್ಯಾ ಪಾಪ? ಮಟನ್ ಲಿವರ್ ಫ್ರೈ, ಗುಂಡಿಗೆ ಎಲ್ಲ ಮಿಕ್ಸ್ ಚಾಕ್ನ ಥರ. ನೀನು ಇವಾಗ ತಾನೇ ಅಂತ ಮಟನ್ ಸಾರು ಮಾಡ್ತೀನಿ ಅಂತ. ನೀನು ಜಸ್ಟ್ ಹೇಳ್ತೀನಿ ನಾಟಿ ಕೋಳಿ. ಇದು ಮಟನ್ ಸಾರ್ಕಾ? ಮಟನ್ ಸಾರಿಗೆ ಉರಿತಾ ಇದ್ದಾರೆ ಇಲ್ಲಿ. ಮಟನ್ ಸಾರು ಚೈತ್ರಕ ಮಾಡ್ತಾ ಇದ್ದಾರೆ ಪಾಪ. ಇದು ಕುರಿದು ಲಿವರು ಮತ್ತೆ ಗೋಡದೊಮ್ಮೆ ಮತ್ತೆ ಗುಂಡಿಗೆ ಆಟು ಎಲ್ಲ ಸೇರಿ ಒಂದು ಫ್ರೈ ಮಾಡೋದು. ಇದು ತುಂಬಾ ಚೆನ್ನಾಗಿರ್ತದೆ. ತೊಳ್ಕೊಂಡು ಕ್ಲೀನಾಗಿ ಇಟ್ಕೊಂಡಿದ್ದೀರಿ. ಅದಾದ ನಂತರ ಈರುಳ್ಳಿ ಹಾಕಿ ಕರಿಬೇವು ಹಾಕಿ ಫ್ರೈ ಮಾಡಿದ್ದೀನಿ. ಇದಾದ ಮೇಲೆ ಅದನ್ನೆಲ್ಲ ಇದ್ರೊಳಗೆ ಹಾಕೊಂಡು ಆಮೇಲೆ ಮಸಾಲೆ ರೆಡಿ ಮಾಡ್ಕೊಳೋಣ. ಒಂದು ಗಂಟೆ ಬ್ರೇಕ್. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದಾರೆ. ಅದಕ್ಕೆ ಎಷ್ಟು ಬೇಕೋ ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾರೆ. ಉಪ್ಪು ಆಮೇಲೆ ಸಾಲಿಲ್ಲ ಅಂದ್ರೆ ನೋಡ್ಕೊಂಡು ಟೇಸ್ಟ್ ಮಾಡಿ ಹಾಕೋಣ. ಅರಿಶಿನ ಪುಡಿ ಹಾಕ್ತಾ ಇದ್ದಾರೆ ಇವಾಗ. ಅವಾಗ ಚೆನ್ನಾಗಿ ಬೇಯ್ತಾ ಇದೆ, ನೀರು ಬಿಟ್ಬಿಡ್ತದೆ. ಉಪ್ಪು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ತಿರುಗಿಸಿ ಉರಿ ಜೋರಾಗಿ ಇಕ್ಕಿ ಇದನ್ನ ಬಿಟ್ಬಿಡೋಣ. ಬೇಕು ಅಂತ ಇರ್ತದೆ ಅಷ್ಟೊತ್ತಿಗೆ ಮಸಾಲೆ. ಇಲ್ಲಿ ನಮ್ ನಾಗವೇಣಿ ಅತ್ತೆ ಲಾಲಿಪಾಪ್ಗೆ ತೊಳಿತಾ ಇದ್ದಾರೆ. ಎಲ್ಲರಿಗೂ ಹೆಲ್ಪಿಂಗು. ಇಲ್ಲಿ ನಮ್ಮಪ್ಪ ಮಸಾಲೆ ಉರಿತಾ ಇದ್ದಾರೆ. ಫಸ್ಟ್ ಒಣಮೆಣಸಿನ್ಕಾಯಿ ಮತ್ತೆ ಬ್ಯಾಡಿಗೆ ಎರಡು ಮಿಕ್ಸ್ ಮಾಡಿ ಹಾಕೊಂಡ್ರೆ ಕಲರು ಮತ್ತೆ ಖಾರ ಎರಡೂ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಮೆಣಸು, ಲವಂಗ, ಚಕ್ಕೆ ಮೂರನ್ನು ಹಾಕಿ ಫ್ರೈ ಮಾಡ್ಬೇಕು. ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ ಮಾಡಿದಾಗ ರುಚಿ ಜಾಸ್ತಿ ಆಗ್ತದೆ. ಫ್ರೈ ಮಾಡ್ತಾ ಇದ್ದಾರೆ. ಧನಿಯಾ ಹಾಕ್ತಾ ಇದ್ದಾರೆ. ಎಷ್ಟು? 2 ಇಡಿ. 2 ಇಡಿ ಅಂದ್ರೆ ಒಂದ್ ಚಿಕ್ಕ ಮೀಡಿಯಂ ಸೈಜ್ ಬೌಲ್ ಅಷ್ಟು. ಇದನ್ನ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಬೇಕು. ಇವಾಗ ಫ್ರೆಶ್ ಮಾಡ್ಕೊಂಡು ಮಾಡಿದಾಗ ಮಸಾಲು ಗಮ್ಮಂತದೆ, ರುಚಿನೂ ಜಾಸ್ತಿ ಕೊಡ್ತೈತೆ. ಇದನ್ನೆಲ್ಲ ಮಿಕ್ಸಿಗೆ ಹಾಕೋಣ. ಗಮ್ಮಂತೈತೆ. ಇದನ್ನ ಬಟ್ಲು ಹಾಕು. ನೆಕ್ಸ್ಟ್ ಇದಕ್ಕೆ ಹಾಕ್ತಾ ಇದ್ದಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಹಾಕ್ತಿದ್ರೆ ಫ್ರೆಶ್ ಪೇಸ್ಟ್ ಮಾಡ್ಕೊಂತ ಇದ್ದಾರೆ. ಫ್ರೆಶ್ ಆಗಿರ್ತದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ರೆಡಿ ಆಗಿದೆ. ಇವಾಗ ಹಸಿ ಕೊಬ್ಬರಿ ಮತ್ತೆ ಗೋಡಂಬಿ 4 ಗೋಡಂಬಿ ಹಾಕೊಂಡು ಬರೀ ಹಾಲು ಹಾಕೊಳೋದು. ಅಂದ್ರೆ ರುಬ್ಬಿಟ್ಟು ಕ್ಲೀನಾಗಿ ನೋಡಿ. ಇವಾಗ ಇದ್ರಲ್ಲಿ ನೀರೆಲ್ಲ ಬಿಟ್ಕೊಂಡಿದೆ. ರುಬ್ಕೊಂಡಿದ್ ಮಸಾಲೆನ ರೆಡಿ ಮಾಡ್ಕೊಂಡು ಹಾಕೊಳೋದು. ಅದು ಸ್ವಲ್ಪ 50% ಬೆಂದಾದ್ಮೇಲೆ 1 ಸ್ಪೂನ್ ಅಷ್ಟು ಬರೀ ಧನಿಯಾ ಪುಡಿ,
ಹಾಕ್ಕೊಳ್ಳೋಣ. ನಾನು ಹೇಳ್ಕೊಟ್ಟಂಗೆ ಆಗ್ತಾವ್ರಪ್ಪ. ಇವಾಗ ನಮ್ಮಪ್ಪ ಇದಲ್ಲಿ ಯಾವಾಗ ರುಬ್ಕೊಂಡಿರೋ ತೆಂಗಿನ ಮತ್ತೆ ತೆಂಗಿನಕಾಯಿ ಹಾಲು, ಅದನ್ನ ತೆಂಗಿನಕಾಯಿ ಹಾಲು ಹಾಕ್ತಾ ಇದ್ರೆ ಚೆನ್ನಾಗಿರ್ತದೆ, ರುಚಿ ಕೊಡ್ತದೆ, ಮತ್ತೆ ಗ್ರೇವಿ ಥಿಕ್ನೆಸ್ ಕೊಡುತ್ತೆ. ದುಶಾನ್ ಸೈಡಲ್ಲಿ ನಿಂತ್ಕೊಂಡು ಹೆಲ್ಪ್ ಮಾಡ್ತಾವ್ ನಮ್ಮಪ್ಪಗೆ. ಅಲ್ಲಿ ನಮ್ಮಮ್ಮ ಇದು ನಾಟಿ ಕೋಳಿಗೆ ರುಬ್ತಾ ಇದ್ದಾರೆ, ನಾನು ಇಲ್ಲಿ ಇವ್ರಿಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲ ಆಗಿದೆ. ಇವಾಗ ಲಾಸ್ಟ್ ಅಲ್ಲಿ ಕೊತ್ಮೀರಿ ಹಾಕ್ತಾವನೆ ಇವನು. ಹಾಕ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ಹೇಳು. ಎಲ್ಲ ಮಾಡವ್ರೆ, ನನ್ನ ಟೇಸ್ಟ್ ನೋಡಕ್ ಕಳ್ಸವ್ರಪ್ಪ. ಬೆಂದೈತ್ ನೀಟಾಗಿ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಐತೆ. ಎಲ್ಲ ಕರೆಕ್ಟ್ ಆಗೈತಂತೆ, ಸೂಪರ್ ಆಗಿದೆ. ನೋಡ್ರಿ ಇಲ್ಲಿ ನಮ್ಮ ಮಾಮ ಐಸ್ ಕ್ರೀಮ್ ಕೊಡ್ತಾವ್ರೆ ಎಲ್ರಿಗೂ. ಬಾಕ್ಸ್ ಐಸ್ ಕ್ರೀಮ್ಸ್. ನನ್ಗೊಂದು ಬಟರ್ ಸ್ಕಾಚ್ ಐಸ್ ಕ್ರೀಮ್ ತಗೊಳ್ರಿ ಎಲ್ಲಾರು. ಇಲ್ಲಿ ನಮ್ಮಮ್ಮ ನಾಟಿ ಕೋಳಿಗೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಆಮೇಲೆ ನಮ್ಮಮ್ಮ ನಾಟಿ ಕೋಳಿ ಸಾರು ಮಾಡ್ಬೇಕಾದ್ರೆ ತೋರಿಸ್ಕೊಡ್ತೇನೆ. ಏನಿಲ್ಲ, ನಾನು ಈರುಳ್ಳಿ ಹಚ್ಚಿದ್ದೀನಿ, ಅದಕ್ಕೆ ಹೇಳ್ತಾ ಇರೋದು. ನಾವು ನೋಡಿ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಇವಾಗ ನಾವು ಕೆಳಗಡೆ ಮೇಲೆ 2 ಸ್ಟವ್, ಇಲ್ಲೇ 1 ಸ್ಟವ್, ಇಲ್ಲಿ ದೊಡ್ಡ ಸ್ಟವ್ ಇಕ್ಕೊಂಡು ಮಟನ್ ಸಾರು ಮಾಡ್ತಾವ್ರೆ. ಯಾವ್ದು ಸ್ಟೈಲ್ ಮಟನ್ ಸಾರ್ ಚೈತ್ರಕ್ಕ? ನಾಟಿ ಸ್ಟೈಲ್. ನಾಟಿ ಸ್ಟೈಲ್ ಮಟನ್ ಸಾರ್. ಎಷ್ಟು ಕೆಜಿ ಮಟನ್ ಇದ್ದು? ಎಷ್ಟು ಜನಕ್ಕೆ? 6 kg, ಒಂದು 25 ಜನಕ್ಕೆ ಆಗುತ್ತೆ. 6 kg ಮಟನ್ 25 ಜನಕ್ಕೆ. ಸಾಂಬಾರು ಇದು ಚೆನ್ನಾಗಿದೆ, ದೊಡ್ಡದು. ಅಪರೂಪದ್ದು ಕೆಲಸ ಮಾಡ್ತಾ ಇರೋದು ದುಶಾಂತ್. ಎಲ್ಲ ಇವಾಗ ಟ್ರೈನಿಂಗ್ ತಗೊಂತವನೆ ಎಂತಿಗೆ ಹೆಲ್ಪ್ ಮಾಡಕ್ಕೆ ಬರೋ ವರ್ಷಕ್ಕೆ ಜಾತ್ರೆಯಲ್ಲಿ. ಇಲ್ಲಿ ಇವಾಗ ಲಾಲಿಪಾಪ್ ಕಲ್ಸ್ತಾರ ನಮ್ ಚೈತ್ರಕ್ಕ. ಇವಾಗ ಒಂದೊಂದೇ ಪ್ಯಾಕೆಟ್ ಕಟ್ ಮಾಡಿ ಹಾಕ್ತಾ ಇದ್ದಾರೆ ಲಾಲಿಪಾಪ್ಗೆ. ಇವಾಗ ಇದಕ್ಕೆ ಮೊಟ್ಟೆ ಹೊಡೆದು ಹಾಕ್ಬೇಕು. ಇವಾಗ ಇದು ಮಿಕ್ಸಿಂಗ್ ಟೈಮ್. ಇವ್ನು ಇನ್ನ ತೊಳಿತಾನೆ ಅವನೇ, ಅಷ್ಟೈತೆ ಸಾಮಾನು. ಪಾಪ ಇದು ಬೇಷನ್ ತುಂಬಾ ತೊಳ್ದಿಕ್ಕವನೆ. ಹಂಗೆ ಇಲ್ಲ ನಮ್ಮಮ್ಮ ಏನ್ ಸಾರ್ ಇದು ನಾಟಿ ಕೋಳಿ ಮಾಡ್ತಾ ಇದಾರೆ. ಆಯ್ತಾ? ಈಗ ಮಸಾಲ ಹಾಕ್ತೀವಿ. ನಾನು ಇಕ್ತಾ ಇರ್ತೀನಿ. ಏನತ್ಯ ಅದೆಲ್ಲ ಬರೀ ಕರ್ಬೇ ಮಾತ್ರ ತೊಳ್ದಿದ್ದೆ. ಅದಕ್ಕೊಂಚೂರು ಜಿಡ್ಡಿರಲ್ಲ ಮತ್ತೆ. ಹಾಗೆ ಇಲ್ಲ, ನಮ್ಮ ಹುಡುಗಿ ಹುಡುಕ್ತಾ ಇದ್ದೀರಿ. ಅದಾದ್ರೂ ಹುಡುಗಿ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಓಕೆನಾ? ಕಮೆಂಟ್ ಮಾಡ್ರಿ. ನೋಡ್ರಿ, ಈ ತರ ಎಲ್ಲ ಸ್ಕಿಲ್ಸ್ ಇರೋ ಹುಡುಗ. ಸಾಮಾನೆಲ್ಲ ಉಚ್ತಾನೆ, ಹುಡುಗಿಗೆ ಹೆಲ್ಪಿಂಗ್ ಹ್ಯಾಂಡ್. ಎಲ್ಲ ಮಾಡ್ತಾನೆ, ಎಲ್ಲ ಸ್ಕಿಲ್ಸು ಐತೆ. ಕಮೆಂಟ್ ಮಾಡ್ರಿ ಹುಡುಗಿರು. ಸೊ ಇಲ್ಲೆಲ್ಲ ಕೂತ್ಕೊಂಡಿದ್ದಾರೆ. ದೊಡ್ಡಮ್ಮ ದೀಪೂನು ಬಂದಿದ್ದಾನೆ ದೊಡ್ಡಮ್ಮ. ಶಿರೀಷಾ ಇಲ್ಲಿ ಹೇವಿ ಅತ್ತೆ ಮುದ್ದೆ ಮಾಡ್ತಾರೆ. ಇವರೆಲ್ಲ ನೋಡ್ಕೊಂಡ್ ಕೂತವ್ರೆ. ಮಾಮ ಸೌತೆಕಾಯಿ ಚಿಪ್ತಾ ಇದ್ದಾರೆ. ಇವರು ಸ್ನಾನ ಮಾಡಿದಿರ ಇನ್ನ ಇಲ್ಲೇ ಕೂತ್ಕೊಂಡವ್ರೆ. ಯಾರು ಸ್ನಾನ ಮಾಡಿಲ್ಲ. ಫ್ರೆಶ್ ಆಗಿ ಬಂದ್ರಿ.
ಅಡುಗೆ ಎಲ್ಲ ಆದ್ಮೇಲೆ ತಿಂದ್ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ. ಯಾಕಂದ್ರೆ ನಾವು ವ್ಯೂವರ್ಸ್ ಇವರೆಲ್ಲ ಗೊಬ್ಬಡ್ಕೊಂಡವ್ರೆ ಅನ್ಕೊಂಡ್ರೆ ನಾವು ಕೆಲಸ ಮಾಡಿ ಅದಕ್ಕೆ ಹೇಳಿದ್ದು. ಇವನು ಆಂಟಿ ಜೊತೆ ಕುತ್ಕೊಂಡು ಮಾತಾಡ್ತಾವ್ರೆ, ಅವಳು ಅಲ್ಲಿ ಕುತ್ಕೊಂಡು ನೋಡ್ತಾವ್ರೆ. ದಶಾನ್ ನೀನ್ ಸ್ಕಿಲ್ಸ್ ಮೇಲೆ ಸ್ಕಿಲ್ಸ್ ತೋರಿಸ್ತಾ ಇದೆಯಲ್ಲೋ. ಹುಡುಗಿರ್ ಲೈನ್ ಅಲ್ಲಿ ನಿಂತ್ಕೊಂತಾರೆ ಪ್ರಪೋಸಲ್ಗೆ. ಏನ್ ಮಾಡ್ತಾ ಇದೀಯಾ? ಎಲ್ಲರೂ ನಾನ್ ವೆಜ್ ಮಾಡಿದ್ದೆ, ನಾನು ಮತ್ತೆ ರಸ ಮಾಡ್ತಾ ಇದ್ದೀನಿ. ರಸ ಪೌಡರ್ ಇಲ್ಲ ಅಂದ್ಬಿಟ್ಟು ರಸ ಪೌಡರ್ ಮಾಡ್ಕೊತಾ ಇದ್ದೀನಿ. ನಮ್ಮಮ್ಮ ನೋಡ್ರಿ ಇವಾಗ ರೆಡಿಯಾಗಿ ಬಂದ್ಬಿಟ್ಟವ್ರೆ. ನೋಡಿ ಗೈಸ್, ಮಟನ್ ಇದು ಮಟನ್ದು ಪಾರ್ಟ್ಸದ ಫ್ರೈ, ಮುದ್ದೆ, ಲಾಲಿಪಾಪು, ಸೌತೆಕಾಯಿ ಎಲ್ಲರೂ ಕುತ್ಕೊಂಡು ತಿಂತಾವ್ರೆ. ಊಟ ಆದ್ಮೇಲೆ ಸಿಗ್ತೀನಿ, ಬಾಯ್. ಏನ್ ಲಾಂಗ್ವಿನಿ ಎತ್ತೆ ಸ್ನಾನ ಮಾಡ್ಕೊಂಬಂದು ರೆಡಿ ಆಗ್ತೈತೆ. ಮನೇಲಿ ಮಲ್ಗೈತೆ. ಅಲ್ಲಿರೋ ಮಹಾರಾಜ ಬೆಳಗ್ಗೆಯಿಂದ ವ್ಲಾಗಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಫುಲ್ ಬ್ಯುಸಿ ಆಗ್ಬಿಟ್ಟವನು, ಸ್ಟ್ರೆಸ್ ಆಗ್ಬಿಟ್ಟವನೆ, ಓದಿ ಓದಿ ಓದಿ. ನೀನೆ ಎಲ್ಲ ವ್ಲಾಗಲ್ಲೂ ಜಾಸ್ತಿ ಮಾತಾಡೋದು ನೀನೆ. ಯಾಕೋ ಹಂಗಂತ್ಯ? ಚೆನ್ನಾಗಿ ಮಾತಾಡಿಲ್ಲ ಅಂದ್ರೆ ಖುಷಿ ಪಡ್ಬೇಕು. ಸೂಪರ್ ಸೂಪರ್ ಅಂತೆ ನೀನ್ ಹೇಳ್ಬೇಕು ಇವಾಗ. ನಿಮ್ಮಮ್ಮ ಭಯ ಪಡ್ತಾ ಇತ್ತು, ದೀಪಕ್ ಬಂದ್ರೆ ಬೈತಾನೆ ಅಂತ. ಬೈಯೋದ ಬಾಯ್. ಎಕ್ಸಾಮ್ಸ್ ಹೆಂಗ್ ಬರ್ದೆ? ಸೂಪರ್ ಎಲ್ಲ ಬರ್ದಿದ್ದೀನಿ. ಇನ್ನೂ ಒಂದು 2 ಐತೆ. ಸೋಮವಾರ ಎಕ್ಸಾಮ್ ಆಗುತ್ತದೆ. ಇಷ್ಟು ಬೇಗ ಹೋಗುತ್ತೇನೋ? ಆಲ್ರೆಡಿ 4 ಆಗುತ್ತೆ. ಆಲ್ರೆಡಿ ಆಗುತ್ತಾ? ದೀಪು ಚೆನ್ನಾಗಿ ಓದ್ತಾನೆ ಬಿಡು. ಅದು ಟ್ರೀಟು ನಮ್ಮಮ್ಮನ ಕೊಟ್ನಲ್ಲೋ ನೋಡಿ, ಟ್ರೀಟ್ ಇರುತ್ತೆ. ಏನ್ ಕೊಟ್ಟೆ? ಬಿರಿಯಾನಿ, ಮಟನ್ ಸಾರು, ಚಾಪೀಸ್ ಸಾರು. ಅವೆಲ್ಲ ಏನೈತೆ ಅವೆಲ್ಲ ತಿನ್ನಂಗೆ. ನಿನ್ ತಿನ್ನೇನ್ ಬೇಕು? ಏನೋ ನೀವು ಕೊಡಿಸ್ಬೇಕು. ಕೇಕ್ ಹಂಗಂದ್ರೆ ದೂನ್ ಕಡೆ ಹೋಗೋಣ. ಎಕ್ಸಾಮ್ಸ್ ಆದ್ಮೇಲೆ ಬರ್ತೀನತ್ತೆ. ನಾಲ್ಕು ಗಂಟೆ ಆಗೋದು ಕೈಕೊಂಡು. ಇವತ್ತು ನಮ್ಮಪ್ಪ ನಮ್ಮಮ್ಮದು 26th ವೆಡ್ಡಿಂಗ್ ಆ್ಯನಿವರ್ಸರಿ. ನಮ್ಮಪ್ಪ ಕಾಲಿಗೆ ಬೀಳ್ತಾವೆ. ಹಿಂಗೆ ಡೈಲಿ ಬೀಳ್ಸ್ಕೊತಾರೆ ಪಾಪ ಏನಾದ್ರು ಮಾಡಿದ್ರೆ. ಅವಾಗ ಬುದ್ಧಿ ಬರಲಿ. ಚೈಲ್ಡಾಗಿ ಆಡ್ತಾ ಇರ್ತಾರೆ ನಮ್ಮಮ್ಮ. ನಮ್ಮಮ್ಮ ಇನ್ನೂ ದೊಡ್ಡ ಚೈಲ್ಡು. ಇವ್ರು ಮಲ್ಗೋರೆ. ನನಗೆ ಗೊತ್ತು ನೀವು ಮಲ್ಗಿರ್ತೀರಾ ಅಂತ, ಅದಕ್ಕೆ. ದೀಪು 3 ಬ್ಲಾಕ್ಸಲ್ಲಿ ಏನೋ ಕಾಣಿಸ್ಕೊಂಡಿರಲ್ಲ, ಬಿಕಾಸ್ ಅವನಿಗೆ ಬೋರ್ಡ್ ಎಕ್ಸಾಮ್ ನಡೀತಿದೆ. ಅದೇ ವ್ಲಾಗ್ಸ್ ನೋಡ್ತಾ ಇದ್ದೆ ತಾನೆ? ನಾನು ಡೈಲಿ ನೋಡ್ತೀನಿ. ಮಿಸ್ ಮಾಡ್ಕೋತಾ ಇದ್ರಿ ದೀಪುನ. ಇವನ್ ದರ್ಶನೂ ಬಂದಿಲ್ಲ, ಇವತ್ತೇ ಬಂದಿದ್ದ ಅವನು. ಆಮೇಲೆ ಅವ್ರ ಅಪ್ಪನೂ ಬಂದಿಲ್ಲ. ದರ್ಶನ್ಗೆ ಕೆಲಸ ಇದೆ, ಅದಕ್ಕೆ ಪಾಪ ಅವ್ನು ನೈಟ್ ಶಿಫ್ಟ್ ಮಾಡ್ಕೊಬಂದು ದರ್ಶನ್ ಮಲಗಿದ್ದಾನೆ. ಅಲ್ಲಿ ಪಾಡ್ತಾ ಇದ್ದಾನೆ. ಭೂಮಿಕಾ ಇವತ್ತು ಸ್ಕೂಲ್ಗೆ ಹೋದ್ಲು. ಸ್ಕೂಲಾ? ಸೊ ಹಂಗೆ ಇವತ್ತು ನಾವು ಮನೆಗೆ ಹೋಗೋ ದಿನ. ಎಲ್ಲ ಮನೆಗೆ ಹೋಗ್ತೀವಿ ಇವತ್ತು. ಇವಾಗ ಈಚೆ ಬಂದಿದ್ದೀವಿ. ಸ್ವಲ್ಪ ಕಡಲೆಪುರಿ ಮತ್ತು ಏಮಿ ಅತ್ತೆಗೆ ಬ್ಲೌಸ್ ಎಲ್ಲ ಬೇಕಾಗಿತ್ತಂತೆ, ಅದೆಲ್ಲ ತಗೊಂಡು ಇವತ್ತು ನೈಟ್ ಎಲ್ಲರೂ ಮನೆಗೆ ಹೋಗ್ತೀವಿ. ಲಾಸ್ಟ್ ಡೇ ಇನ್ ದುಶಾಂತ್ ಮನೆ. ನಾಗವೇಣಿ ಅತ್ತೆ ಎಕ್ಸೈಟ್ಮೆಂಟ್ ನೋಡ್ರಿ. ರಮೇಶ ಮಾಮನ 1 ವಾರ ಆದ್ಮೇಲೆ ಮೀಟ್ ಆಗ್ತಾರೆ. ಎಕ್ಸೈಟ್ಮೆಂಟ್ ನೋಡ್ರಿ. ಮಂದಹಾಸ ರಮೇಶ್ ಕಪೂರ್ ಬಂದವ್ರೆ ಅಲ್ಲಿದ್ದಾನೆ. ಬಿಟ್ಕೊಡಲ್ಲ, ಬಿಟ್ಟಿರಲ್ಲ. ಇವರು ನಮ್ಮ ಅಣ್ಣ. ಹಾಯ್ ಬಂಗಾರಿ. ನೋಡು ಫುಲ್ ಖುಷಿ. ಕೇಕ್ ಅಂತೆ ನೋಡಿ, ಏನೇನು ಕೇಕ್ ಎಲ್ಲ ನೋಡ್ಲಿಕ್ಕೆ ಸ್ಪೆಷಲ್ ಮಾಡಿಸಿಲ್ಲ ನಮ್ಮ ಅಣ್ಣನ ಇಲ್ಲ, ನಮ್ಮ ಅಣ್ಣನ ಮಾಡಿ ಸ್ಪೆಷಲ್ ಮಾಡಿಸಿಲ್ಲ.
ಅವತ್ತಿಂದ ಇವತ್ತರೆಗೂ ಹಿಂಗೆ ಇದ್ದೀನಿ. ಖುಷಿ ಆಯ್ತಾ ನೋಡಿ ಇವಾಗ? ಆದ್ರೂ ಬೇಜಾರ ಇದೆ ಜಾತ್ರೆ ಇದೆ ಅಂತ. ಹೌದು ಅಜ್ಜಿಗೆ ಫುಲ್ ಕ್ರಿಕೆಟ್ ಮೇಲೆ ಇಂಟ್ರೆಸ್ಟ್. ಅಜ್ಜಿ ಅಪ್ಡೇಟೆಡ್ ವರ್ಷನ್, ಅದಕ್ಕೆ ರಶ್ಮಿಕಾ ಮಂಡಣ್ಣ ಅಂತ ಸಿಕ್ಕಿದ್ದು. ಇದು ನಮ್ಮ ಮಿನಿ ಜೂನಿಯರ್ ರಶ್ಮಿಕಾ ಮಂಡಣ್ಣ. ಅಜ್ಜಿ ನೀನ್ ಹೇರ್ಸ್ಟೈಲ್ ತೋರ್ಸು. ಯಾವ್ದಾರ ಹಳೆಯದಿಲ್ಲ ಹಂಗಾದ್ರು ಹಾಕಿ ದರ್ಶನ್ ಅಜ್ಜಿ ನೀನ್ ರಶ್ಮಿಕಾ ಮಂಡಣ್ಣ ತರಾನೇ ಇದೆ. ಅವ್ರ ಫೇಸ್ ಫೀಚರ್ಸ್ ಎಲ್ಲ ಹಂಗೆ ಇದೆ. ಅವ್ಳ ಜೊತೆಗೆ ಬಿಟ್ರೆ ಅವಳ ತರ ಆಮೇಲೆ ಇನ್ನೊಂದು ಮದುವೆ ಆಗ್ಬೇಕಾಗ್ತದೆ. ದೀಪಕ್ ರಕ್ಷಿತ್ ಶೆಟ್ಟಿಯಲ್ಲಿ ರಕ್ಷಿತ್ ಶೆಟ್ಟಿ ಅಂದ್ರೆ ನಿನ್ ಮಗ ಸುರೇಶ್. ರಕ್ಷಿತ್ ಶೆಟ್ಟಿ ಯಾರು ಹೇಳು? ಹೀರೋ ಹೀರೋ ಮತ್ತೆ ನೆಕ್ಸ್ಟ್ ವಿಜಯ್ ದೇವರಕೊಂಡ ಯಾರು? ಮಗ ಆಗೋಗ್ಬಿಟ್ರಲ್ಲ ಅವ್ರಿಬ್ರು ಇವಾಗ. ಏನ್ ಕೇಕ್ ಸ್ನ್ಯಾಪ್ ಹಾಕೋಣ ಮಾಮದು. ನೋಡಿ ಮಾಮ ಏನ್ ಹೇಳ್ಬೇಕು? ಏನು ಹೇಳ್ಬೇಡಿ. ಹ್ಯಾಪಿ ಬರ್ಡೇ ಆಯ್ತಲ್ಲಪ್ಪ. ಹ್ಯಾಪಿ ಬರ್ಡೇ ಹೇಳ್ತಾ ಇದ್ದೆ. 23rd ಇವಾಗ. ಅದೇ ಖುಷಿ ಒಂದು ಡ್ಯಾನ್ಸ್ ಆಡ್ತಾರೆ ಇವಾಗ ಕಿಚ್ಚಿ. ಹೌದು 25th ಜ್ಯೋತಿ ಪಾರ್ಟಿ ಕೊಡ್ತೀನಿ ಅಂದ್ರೆ ಯಾಕೆ ಕೊಟ್ಟೇ ಇಲ್ಲ? ದೇವ್ರು ನಿಮ್ಗೆ ಇಬ್ಬರಿಗೂ ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಟ್ಟು 100 ವರ್ಷ ಸಂತೋಷವಾಗಿ ಬದುಕ್ರಿ ನಮ್ ಜೊತೆಲಿ. ಪ್ರಕಾಶ ಕೊಡ್ಸು, ಆಮೇಲೆ ಅಮ್ಲಿ ಕೊಡ್ಸು. ಬಾತೆ ಕೊಡ್ಸಿದ್ಯಾ? ಫೋಟೋ ಶೂಟ್ ಮಾಡೆ. ಎಲ್ಲ ಲಿಪ್ಸ್ಟಿಕ್ ತುಟಿಗೆ ಹಚ್ಕೊಂಡು ನೀನ್ ಬೈರ್ ಹಾಕೊಂಡ್ಬಿಟ್ಟಿದ್ಯಾ? ನಿಂತ್ಕೊಳ್ರಿ ಹಂಗೆ. ಪಾಪು ಹೋಗೋ ಪಾಪು. ದೇವ್ರು ನಿಮ್ಗೆ ಆರೋಗ್ಯ ಐಶ್ವರ್ಯ ಅಂತ ಎಲ್ಲಾರು ಚೆನ್ನಾಗಿ ನೋಡ್ಕೊಬೇಕಪ್ಪ ನೀವು. ಭೂಮಿಕಾ ಮಿಸ್ಸಿಂಗ್. ಅಮ್ಮ ವಿಡಿಯೋ ಕಲರ್ ಲಾಸ್ಟ್ ಮಕ್ಕಳು ಇವರು ಮಕ್ಕಳು ನಿಂತ್ಕೊಳ್ರಿ ಫ್ಯಾಮಿಲಿ ಫೋಟೋ ಹಿಡಿತೀವಿ. ಹೇಳ್ಕೊಳ್ರಿ. ಸಿಂಧು ಅಂಟಿ ಜೊತೆ ಕಡೆ ನೋಡೇ ಇಲ್ಲ ನೀನು.
ಹಂಗೆ ನಿಂತ್ಕೊಳ್ಳಿ 4 ಜನ ಕ್ಲೀನ್ ಆಗಿ. ಕೇಕ್ ತಿನ್ನಲು ಕೈ ತಿಂತಾವಳೆ. ಹಿಂದೆ ಈ ಕಡೆ ಬರ್ಬೇಕಾದ್ರೆ ಕೃಷ್ಣಗುಮ್ಮ ಕೊಡ್ತಾವ್ರೆ ನಮ್ಮ ಎಮ್ಮಿ ಅತ್ತೆ. ಸಿಂಧುನು ಹೋಗ್ತಾವಳಪ್ಪ. ಇವನ್ ಕೊಟ್ಟಿಲ್ಲ ಅಂತ ಕೊಟ್ಟೆ ಬಿಡು ನೀನ್ ಎಂದಿದ್ದ ಕೊಂಬ ಒಟ್ಟಿಗೆ ಅಮ್ಮ ಇರ್ಲಿ ಬಿಡ. ಅಲ್ಲ ಈಗ ಹೊಸ ಟ್ರೆಂಡ್ ಆಗಿರೋದು ನಡೀತಾರೆ ಅಲ್ಲಿ ರಾಂಪುರ ಸೈಡ್ ನೀತಿ ಕುತ್ಕೊಳ್ಳಿ ಬೇಡ ಏನು ಚಾರ್ಜ್ 2 ಕಾರ ಐತಲ್ಲ. ಎಲ್ಲಾರ್ಗು ಬಾಯ್ ಬಾಯ್. ನೋಡ್ಬಾ, ಒಳ್ಳೇದಾಗ್ಲಿ. ಬಾಯ್. ಮಾಮ ಬಾಯ್. ಓಕೆ ಬಾಯ್. ನಾಗವೇಣತ್ತೆ ಬಾಯ್. ಏಮತ್ತೆ ಎಲ್ಲೋಯ್ತು ಬಾಯ್. ಕೈ ಬಳೆ ಸತ್ತಿನಲೇ ನನ್ನ ಆಸೆಯ ಬುತ್ತಿ